ನಮಸ್ಕಾರ ವೀಕ್ಷಕರೇ, ರಾಜ್ಯ ಬಿಜೆಪಿಯಲ್ಲಿ ಅತಿ ದೊಡ್ಡ ಬೆಳವಣಿಗೆ. ಎಸ್.ಟಿ. ಸೋಮಶೇಖರ್ ಯಶವಂತಪುರ, ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಇಬ್ಬರು ಶಾಸಕರನ್ನ ಹೈಕಮಾಂಡ್ ಉಚ್ಚಾಟನೆಗೊಳಿಸಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ, ಎಸ್.ಟಿ. ಸೋಮಶೇಖರ್ ಉಚ್ಚಾಟನೆ, ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ, ಜನಾರ್ದನ ರೆಡ್ಡಿ ಹಿಟ್ ವಿಕೆಟ್, ಜೈಲಲ್ ಅವರೇ ಪಾಪ. ಮತ್ತೊಂದು ಕಡೆ ಬೈ ಎಲೆಕ್ಷನ್ ನಡೀತು. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರವನ್ನು ಕೂಡ ಕಳ್ಕೊತ್ತು. ಬಿಜೆಪಿ ವಾಟ್ ನೆಕ್ಸ್ಟ್ ಫಾರ್ ಬಿಜೆಪಿ? ಮನೆ ಅಂದ ಮೇಲೆ 4 ಜನ ಮಕ್ಕಳೇ ತಲೆ ಒಂದೊಂದು ಕಡೆ ಮಾಡ್ಕೊಂಡು, ಮುಖ ಒಂದೊಂದು ಕಡೆ ಮಾಡ್ಕೊಂಡು ಮನಸ್ತಾಪಗಳು ಬರುತ್ತೆ. ಆದರೆ ಬಿಜೆಪಿ ಎಲ್ಲವನ್ನ ಸರಿದೂಗಿಸ್ಕೊಂಡು ಹೋಗುವ ಬೇಕಾಗಿತ್ತು. ಪಕ್ಷದ ಮೇಲೆ ನಂಬಿಕೆ ಇರಲಿಲ್ಲ, ವಿಜೇಂದ್ರ ಮೇಲೆ ನಂಬಿಕೆ ಇರಲಿಲ್ಲ. ಆದರೆ ಏನೋ ಆಗಬಹುದೇನೋ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು. ಇದೇ ಎಸ್.ಟಿ. ಸೋಮಶೇಖರ್, ಇದೇ ಶಿವರಾಮ್ ಹೆಬ್ಬಾರು ಬಿಜೆಪಿ ಅಧಿಕಾರಕ್ಕೆ ಬೇಕಾದಾಗ ಬಳಸ್ಕೊಂಡು ಬಿಸಾಕಿದ್ರು. ಮತ್ತೆ ಅದೇ ಬಿಜೆಪಿಯಲ್ಲಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಗೆದ್ದವರೇ ಅಂದ್ರೆ ಪಕ್ಷದಿಂದ ಅಲ್ಲ, ಅದು ವೈಯಕ್ತಿಕ ವರ್ಚಸ್ಸಿನಿಂದ. ನಾನು ಬರ್ಕೊಡ್ತೀನಿ ಯಶವಂತಪುರ ಕ್ಷೇತ್ರವನ್ನ, ಯಾಕಂದ್ರೆ ಯಲ್ಲಾಪುರ ನಾ ಹೇಳಕ್ ಹೋಗಲ್ಲ. ಯಶವಂತಪುರ ಕ್ಷೇತ್ರವನ್ನ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಕಳ್ಕತ್ತು. ಏನ್ ಬಿಜೆಪಿ JDS ಮೈತ್ರಿ ಅಂತಿದ್ರೆ ಏನ್ ಜವರಾಯಗೌಡರು ಕೊಡ್ತಾರ? ಏನ ಕೊನೆ ಕ್ಷಣದಲ್ಲಿ ಏನ್ ಬೇಕಾರ ಆಗ್ಬೋದೇನೋ. ಕುಮಾರಸ್ವಾಮಿ ಅವರ ಬಂದು ನಿಂತ್ಕೋಬಹುದು ಯಶವಂತಪುರದಲ್ಲಿ, ಗೊತ್ತಿಲ್ಲ. ಮೈತ್ರಿ ಇದ್ದರೆ ಏನ್ ಬೇಕಾರ ಆಗ್ಬೋದು. ಆದರೆ ಈ ಕ್ಷಣಕ್ಕೆ ಅದೇನೋ ಯಾವ್ದೋ ರಿಸಲ್ಟ್ ಬಂದಿತ್ತು, ಮೊನ್ನೆ ಒಂದು ಸರ್ವೆ ಬಂದಿತ್ತು, ಬಿಜೆಪಿ 159 ಸ್ಥಾನದವರೆಗೂ ಗೆಲ್ಲುತ್ತೆ ಅಂತ. ಕಷ್ಟ ಇದೆ. ಎಸ್.ಟಿ. ಸೋಮಶೇಖರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾನು ಅಮಿತ್ ಶಾ ಅವ್ರ ಜೊತೆ ಮಾತಾಡಿದೆ. ಒಂದಷ್ಟು ವ್ಯತ್ಯಾಸಗಳಾಗ್ತಾ ಇದೆ, ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಲ್ಲ, ಇಲ್ಲಾಂದ್ರೆ ನಾನೇ ರಾಜೀನಾಮೆ ಕೊಡ್ತೀನಿ ಪಕ್ಷಕ್ಕೆ ಅಂತ ಹೇಳಿದ್ರು. ಎಸ್.ಟಿ. ಸೋಮಶೇಖರ್ ಏನಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ. ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರಾಗಿದ್ದವರು, ಇಬ್ರು ಎಸ್.ಟಿ. ಸೋಮಶೇಖರ್ ಕೂಡ ಸಚಿವರಾಗಿದ್ದವರು. ರಾಜಕೀಯವಾಗಿ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. 6 ವರ್ಷದ ಉಚ್ಚಾಟನೆ ಅಂದ್ರೆ ಹೋಗತ್ತಾಗ ನಾವೇ ಹೋಯ್ತೀವಿ ಅನ್ನೋ ಮನಸ್ಥಿತಿ ಅವ್ರಿಗೂ ಇತ್ತು, ಯತ್ನಾಳ್ಗೂ ಇತ್ತು. ಅದೇನೋ ಇಂಗ್ಲೆಂಡ್ ಟೂರಲ್ಲಿ ಹೊಸಬ್ರಿಗೆ ಅವಕಾಶ ಕೊಡಬೇಕು, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಂದ ಕಷ್ಟ ಐತೆ ಅಂತ BCCI ಯಾರ ಗುಸು ಅಂದ್ರಂತೆ. ಇಬ್ರು ತಗೊಂಡು ತಾವೇ ರಿಸೈನ್ ಮಾಡಿ ಹೊಂಟೋದ್ರು. ಕರ್ಕೊಂಡು ಹೋಗ್ಯದ, ಯಾರು ಕರ್ಕೊಂಡು ಹೋಗ್ತೀರಂತ. ಇವಾಗ ಇಂಗ್ಲೆಂಡ್ಗೆ ಹೋಗಿರೋ ಟೀಮ್ ಯಾವುದು? ಹೀಗಾಗಿ ಯಾಕೆಂದ್ರೆ ಇಲ್ಲಿ ಯಾರು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಚಿಕ್ಕ ನಾಯಕರು ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಅವರಿಗೆ ತಮ್ಮದೇ ಆದ ವೈಯಕ್ತಿಕ ವರ್ಚಸ್ಸಿದೆ. ಹೀಗಾಗಿ ಉಚ್ಚಾಟನೆ ಎಫೆಕ್ಟ್ ಖಂಡಿತ ಕಮಲಪಾಳ್ಯದಲ್ಲಿ ತಟ್ಟುತ್ತೆ. ಅಷ್ಟು ಈಸಿ ಇಲ್ಲ. 2023 ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು ಬಿಜೆಪಿ 66 ಸ್ಥಾನಗಳನ್ನ. ಅದಕ್ಕೆ ಜನಾರ್ದನ್ ರೆಡ್ಡಿಯ ಬೆಂಬಲ ಅನ್ಕೊಂಡ್ರು. 67 ಸ್ಥಾನ KRPP ಗೆದ್ರು, ಮತ್ತು ಬಿಜೆಪಿಗೆ ಬಂದ್ರು. ಆದ್ರೂ ಏನೋ ಪ್ರಯತ್ನ ಆಗಿಲ್ಲ. ಬಿಜೆಪಿ ಹೈಕಮಾಂಡ್ ಅವ್ರ ಕೈ ಹಿಡಿಲಿಲ್ಲ. ಲೆಕ್ಕಾಚಾರ ಉಲ್ಟಾ ಆಯ್ತು, ಮತ್ತೆ ಜೈಲ್ಗೆ ಹೋದ್ರು. ಬೈ ಎಲೆಕ್ಷನ್ ಒಂದು ಕಳ್ಕತ್ತು ಬಸವರಾಜ ಬೊಮ್ಮಾಯಿ, ಅಲ್ಲಿಗೆ 65 ಆಯ್ತು. 65ರಲ್ಲಿ ಯತ್ನಾಳ್ ಉಚ್ಚಾಟನೆ, ಎಸ್.ಟಿ. ಸೋಮಶೇಖರ್ ಉಚ್ಚಾಟನೆ, ಹೆಬ್ಬಾರ್ ಉಚ್ಚಾಟನೆ. ಮತ್ತೆ 3 ವಿಕೆಟ್ ಅನ್ನ ಕಳ್ಕತ್ತು ಬಿಜೆಪಿ. ಏನ್ ನಿಯತ್ತಾಗಿ ಪಕ್ಷಕ್ಕಿದ್ರು ಅನ್ನೋ ಕಾರಣಕ್ಕೆ ಈಶ್ವರಪ್ಪ ಅವರನ್ನು ಕರ್ಕೊಂಡೋಗಿ ಹೆಗ್ಲ ಮೇಲೆ ಕೂರಿಸ್ಬಿಟ್ಟು ಇವ್ರೇನು ಮೆರವಣಿಗೆ ಮಾಡಿಸ್ಲಿಲ್ವಲ್ಲ. ಪಕ್ಷಕ್ಕೆ ನಿಯತ್ತಾಗಿದ್ದವ್ರಿಗೆ ನಾನು ಹೇಳ್ತಿರೋದು. ಸಂಸದ ಪ್ರತಾಪ್ ಸಿಂಹನಿಗಿಂತ ಕೆಲಸ ಮಾಡುವಂತ ಸಂಸದ ಬಿಜೆಪಿಗೆ ಎಲ್ರಿ ಇದ್ರು. ಪ್ರತಾಪ್ ಸಿಂಹ ಏನ್ ಕಡಿಮೆ ಮಾಡಿದ್ರು ಬಿಜೆಪಿಗೆ? ಟಿಕೆಟ್ ಕೊಡ್ಬೋದಿತ್ತಲ್ಲ ಪಾಪ. ಮನುಷ್ಯ ಇನ್ನೂ ಪಕ್ಷದಲ್ಲಿ ಉಳ್ಕೊಂಡವ್ರೆ. ನಾನೇನು ಪಕ್ಷ ಬಿಡಿ ಅಂತ ಹೇಳ್ತಾ ಇಲ್ಲ. ಪಕ್ಷ ನಿಷ್ಠೆ ಮಾಡಿದವ್ರಿಗಾರು ಸಿಕ್ಕಿದ್ದೇನು? ಅನಂತ್ ಕುಮಾರ್ ಹೆಗಡೆ ಹಿಂದುತ್ವದ ಪರವಾಗಿ ಮಾತನಾಡಿದ್ದೆ ತಪ್ಪಾಯ್ತು, ಅವ್ರಿಗೂ ಸಿಗಲಿಲ್ಲ. ಹಿಂಗಾಗಿ ಬಿಜೆಪಿಲಿ ನಿಯತ್ತಾಗಿದ್ರು ಕಷ್ಟ, ನಿಯತ್ತಾಗಿ ಇಳ್ದಿಲ್ಲ ಅಂದ್ರೂ ಕಷ್ಟ, ಪಕ್ಷ ನಿಷ್ಠೆ ಇದ್ರೂ ಕಷ್ಟ. ಸರ್ಕಾರ, ರಾಜ್ಯ ಸರ್ಕಾರ ಬೇರೆ ಇದ್ದಾಗ ಕ್ಷೇತ್ರದ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜೊತೆ ಕಾಣಿಸ್ಕೊಂಡ್ರು ಕಷ್ಟ. ಹಿಂಗಾಗಿ ಒಂಥರ ಈ ಕಾನ್ವೆಂಟ್ಗಳಲ್ಲಿ ಎಡ್ಮಿಸ್ ಬರ್ತಾರೆ, ಹೊಡಿತಾರೆ, ನಮಗೆ ಮೈನಸ್ ಆಗುತ್ತೆ ಮಾರ್ಕ್ಸ್, ಇಂಟರ್ನಲ್ ಸಿಗಲ್ಲ ಅಂತ ಭಯದಲ್ಲಿ ಬದುಕ್ತಾರಲ್ಲ, ಹಂಗೆ ಬದುಕ್ತಾರೆ ಬಿಜೆಪಿ ಶಾಸಕರು ಅಂತ ನನಗನ್ಸುತ್ತೆ. ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.